ಅವೈಜ್ಞಾನಿಕ ಅಪಾಯಕಾರಿ ಬಿಆರ್ಟಿಎಸ್ ವಿರೋಧಿಸಿ ಆಮ್ ಆದ್ಮಿ ಪಕ್ಷ ಧಾರವಾಡ ಸಮಿತಿ ಹುಬ್ಬಳ್ಳಿಯ ಹೊಸೂರಿನ ಬಿಆರ್ಟಿಎಸ್ ಮುಖ್ಯ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸಿತು. ಈ ವೇಳೆ ಜಿಲ್ಲಾಧ್ಯಕ್ಷ ಸಂತೋಷ್ ನರಗುಂದ್ ಮಾತನಾಡಿ, ಬಿಆರ್ಟಿಎಸ್ ಹುಬ್ಬಳ್ಳಿ ಧಾರವಾಡ ಜನತೆಯ ಮಹತ್ವಾಕಾಂಕ್ಷಿ ಯೋಜನೆ. ಅವಳಿ ನಗರದ ನಡುವೆ ಕ್ಷಿಪ್ರ ಬಸ್ ಸೇವೆ ಕಲ್ಪಿಸುವ ಉದ್ದೇಶದಿಂದ ನಿರ್ಮಾಣ ಮಾಡಲಾದ ಯೋಜನೆಯಾಗಿದ್ದು, ಇದೀಗ ಅದು ಅವೈಜ್ಞಾನಿಕ ಅಪಾಯಕಾರಿ ವಿನ್ಯಾಸದ ಕಾಮಗಾರಿಯಾಗಿದೆ. ಸುಮಾರು 1200 ಕೋಟಿ ರೂಪಾಯಿ ವೆಚ್ಚದ ಬಿಆರ್ಟಿಎಸ್ ಯೋಜನೆ ಮೋಡ ಕಂಡಿದ್ದಕ್ಕೂ ಮಳೆ ಬಂದಿದ್ದಕ್ಕೂ ತಾಳೆಯಾಗದು ಎಂಬಂತಾಗಿದೆ. ಸಾವಿರಾರು ಕೋಟಿ ಯೋಜನೆಯ ಬಿಆರ್ಟಿಎಸ್ ಕಾರಿಡಾರ್ನಲ್ಲಿ ಸಂಚರಿಸಲು ಇದೀಗ ಜನರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಬಳಸುವ ಪರಿಸ್ಥಿತಿ ಬಂದೊದಗಿದೆ. ಹುಬ್ಬಳ್ಳಿ ಧಾರವಾಡದ ಜನರನ್ನ ಬಿಆರ್ಟಿಎಸ್ ಯೋಜನೆ ವಿನಂಕಾರನ ಅಪಾಯಕ್ಕೆ ಸಿಲುಕಿಸಿ ದಿನನಿತ್ಯ ಅಪಘಾತಗಳನ್ನ ಎದುರಿಸುವಂತೆ ಮಾಡಿದೆ. ಈ ಎಲ್ಲಾ ಗೊಂದಲಗಳನ್ನ ಕೂಡಲೇ ಸರ್ಕಾರ ಸರಿಪಡಿಸಲು ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಬಿಆರ್ಟಿಎಸ್ ಯೋಜನೆಯನ್ನು ರದ್ದು ಮಾಡಿ ಎಲ್ಲಾ 8 ಲೇನ್ ರಸ್ತೆಗಳನ್ನ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಎಂದು ಆಗ್ರಹಿಸಿದರು. ಹುಬ್ಬಳ್ಳಿ ಧಾರವಾಡ ಬಿಆರ್ಟಿಎಸ್ ವ್ಯವಸ್ಥಾಪಕ ನಿರ್ದೇಶಕರ ಮೂಲಕ ನಗರಾಭಿವೃದ್ಧಿ ಸಚಿವರ ಮೂಲಕ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಾದ ವಿಕಾಸ್ ಸೊಪ್ಪಿನ್, ಶಶಿಕುಮಾರ್ ಸುಳ್ಳದ್, ಅನಂತಕುಮಾರ್ ಭಾರತೀಯ, ಶಿವಕಿರಣ್ ಅಗಡಿ, ಪಕ್ಷದ ಪದಾಧಿಕಾರಿಗಳಾದ ಡೇನಿಯಲ್ ಐಕೋಸ್, ರವೀಂದ್ರ ಶನೈ, ಮನೋಹರ್ ಸುಗನಾನಿ, ನವೀನ್ ಸಿಂಗ್ ರಜಪೂತ್, ಲಕ್ಷ್ಮಣ್ ರಾಠೋಡ್, ಆದಿತ್ಯ ನಾಯ್ಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಶಿಗ್ಗಾವಿ ಪುರಸಭೆ ವ್ಯಾಪ್ತಿಯ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಆವರಣದಲ್ಲಿ ಮಾಜಿ ಪ್ರಧಾನಿಗಳಾದ ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿಯವರ ಸ್ಮರಣಾರ್ಥಕವಾಗಿ ಬಡ ಕೂಲಿ ಕಾರ್ಮಿಕರ ಹಾಗೂ ಬೀದಿ ವ್ಯಾಪಾರಸ್ಥರಿಗೆ ಹೆಚ್ಚಿನ ಪ್ರಯೋಜನ ಮಾಡಿಕೊಡುವ ಸದುದ್ದೇಶದಿಂದ ಪ್ರತಿ ತಾಲೂಕಿನ ಜನಸಂದಣಿಯ ಜಾಗಗಳಲ್ಲಿ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಲು ಹಿಂದಿನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡು ಅಂದಾಜು 80ರಷ್ಟು ನಿರ್ಮಿಸಿತ್ತು. ಆದರೆ ಶಿಗ್ಗಾವಿ ತಾಲೂಕಿನ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಲು ಜಿಲ್ಲಾಧಿಕಾರಿಗಳ ಆದೇಶವಾಗಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಕಾಮಗಾರಿ ಪ್ರಾರಂಭ ಮಾಡಿದ ನಂತರ ಕಾಮಗಾರಿಯು ಇಲ್ಲಿಯವರೆಗೂ ಆಗಿಲ್ಲ. ಈಗ ಕ್ಯಾಂಟೀನ್ ಕಟ್ಟುವ ಜಾಗ ಮೂತ್ರ ವಿಸರ್ಜನೆ ಮಾಡುವ ಸ್ಥಳವಾಗಿದ್ದು, ಇದಕ್ಕೆ ಕಾರಣವೇನು ಮತ್ತು ವಿಳಂಬದ ಮಾಹಿತಿ ಪಡೆದು ಕ್ಷೇತ್ರದ ಶಾಸಕರು ಹಾಗೂ ಗೃಹ ಸಚಿವರು ತಕ್ಷಣವೇ ಕಾಮಗಾರಿ ಪೂರ್ಣಗೊಳಿಸಿ ಕ್ಯಾಂಟೀನ್ ಪ್ರಾರಂಭಿಸುವಂತೆ ನಾನು ಆಗ್ರಹಿಸುತ್ತೇನೆ. ದಿವಂಗತ ಇಂದಿರಾ ಗಾಂಧೀಜಿಯವರ ಒಂದು ಸ್ಮರಣಾರ್ಥವಾಗಿ ಇಂದಿರಾ ಕ್ಯಾಂಟೀನ್ ಸ್ಥಾಪನೆ ಕಾರ್ಯಕ್ರಮ ಸುಮಾರು 2 ವರ್ಷಗಳ ಹಿಂದೆ ಶಿಗ್ಗಾವಿಯ ಹೊಸ ಬಸ್ ನಿಲ್ದಾಣದಲ್ಲಿ ಜಿಲ್ಲಾಧಿಕಾರಿಗಳ ಆದೇಶ, ಮ್ಯಾನೇಜರ್ ಅವರ ಒಂದು ಸಮ್ಮತಿಯೊಂದಿಗೆ ಪ್ರಾರಂಭವಾಗಿತ್ತು. ಅದರ ತಳಹದಿಯ ಕೆಲಸವನ್ನು ಮಾಡಿ ಈಗಾಗಲೇ 2 ವರ್ಷ ಗತಿಸಿವೆ. ಆದರೆ ಈವರೆಗೂ ಆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರ ನಿರ್ಲಕ್ಷ್ಯಕ್ಕೆ ಕಾರಣವೇನು? ಜೊತೆಗೆ ಈ ಕಾಮಗಾರಿ ಸ್ಥಗಿತಗೊಳ್ಳಲು ಮಾಡಿರುವ ಉದ್ದೇಶವೇನು? ಇದನ್ನು ಸ್ಪಷ್ಟಪಡಿಸಬೇಕು. ಜೊತೆಗೆ ಈ ಒಂದು ಮಹತ್ವದ ಯೋಜನೆ ಬಡವರ ಕೂಲಿ ಕಾರ್ಮಿಕರ ಒಂದು ಹಿತದೃಷ್ಟಿಯಿಂದ ಇಟ್ಟುಕೊಂಡು ಮಾಡಿದಂಥ ಕಾರ್ಯಕ್ರಮ. ಇಲ್ಲಿಂದ ನಮ್ಮ ಸಚಿವರು, ಪ್ರಭಾವಿ ಗೃಹ ಸಚಿವರು ಈ ಬಗ್ಗೆ ಗಮನ ಹರಿಸಿ ಈ ಇಂದಿರಾ ಕ್ಯಾಂಟೀನನ್ನು ಆದಷ್ಟು ಬೇಗನೆ ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಸೂಚನೆ ಕೊಟ್ಟು ಈ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಬೇಕಂತ ನಾನು ಆಗ್ರಹಪಡಿಸುತ್ತೇನೆ. ಟಿವಿಎಸ್ ಎಕ್ಸೆಲ್ ಪ್ರಿಯ ಕಳ್ಳ 28 ಗಾಡಿಗಳ ಸಮೇತ ಸಿಕ್ಕುಬಿದ್ದ. ಖರೀದಿಸುತ್ತಿದ್ದವರನ್ನು ಪೊಲೀಸರಿಗೆ ತೋರಿಸಿದ. ಟಿವಿಎಸ್ ಎಕ್ಸೆಲ್ ದ್ವಿಚಕ್ರ ವಾಹನಗಳನ್ನೇ ಟಾರ್ಗೆಟ್ ಮಾಡಿ ಕದಿಯುತ್ತಿದ್ದ ಕಳ್ಳನನ್ನ ಹಿಡಿದ ಪೊಲೀಸರು ಅದರಿಂದ 28 ದ್ವಿಚಕ್ರ ವಾಹನಗಳನ್ನ ವಶಪಡಿಸಿಕೊಂಡು ಕಳ್ಳತನ ಮಾಡುತ್ತಿದ್ದ ಬೈಕುಗಳನ್ನು ಖರೀದಿಸುತ್ತಿದ್ದ ಇಬ್ಬರನ್ನು ಬಂಧನ ಮಾಡುವಲ್ಲಿ ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹಳೆ ಹುಬ್ಬಳ್ಳಿಯ ಪಡದಯ್ಯನ ಹಕ್ಕಲದ ನಿವಾಸಿಯಾಗಿದ್ದ ನಾಗರಾಜ್ ಅಲಿಯಾಸ್ ನಾಗ್ಯ ಭೀಮಪ್ಪ ಅಂಬಿಗೇರ್ ಎಂಬಾತನೇ ಸಂಶಯಾಸ್ಪದವಾಗಿ ಅಲೆಯುತ್ತಿದ್ದ
ಬಂದಾಗ ಪೊಲೀಸರು ಸಂಶಯ ಬಂದು ವಿಚಾರಣೆ ಮಾಡಿದಾಗ ಕಳ್ಳತನದ ಮರ್ಮ ಹೊರಬಿದ್ದಿದೆ. ಈತನ ಕದ್ದು ಬೈಕುಗಳನ್ನು ಖರೀದಿ ಮಾಡುತ್ತಿದ್ದ ಹಳೆ ಹುಬ್ಬಳ್ಳಿ ಮೆಹಬೂಬ್ ನಗರದ ಮೆಹಬೂಬ್ ಸಾಬ್, ಮೌಲಾ ಸಾಬ್ ಅತ್ತಾರ್ ಮತ್ತು ಸದಾಶಿವನಗರದ ಬಾನತಿ ಕಟ್ಟಿಯ ರಸೂಲ್ ರಫೀಕ್ ಕಿತ್ತೂರ್ ಎಂಬುವವರನ್ನ ಬಂಧನ ಮಾಡಲಾಗಿದೆ. ಬಂಧಿತರಿಂದ 25 ಟಿವಿಎಸ್ ಎಕ್ಸೆಲ್ ಹಾಗೂ ಸ್ಪೈಂಡರ್ ಪ್ಲಸ್ ಬೈಕ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇವುಗಳ ಅಂದಾಜು ಮೌಲ್ಯ 8,70,000 ಎಂದು ಗುರುತಿಸಲಾಗಿದೆ. ಪೊಲೀಸ್ ಕಮಿಷನರ್ ಲಾಬುರಾಮ್ ಹಾಗೂ ಎಸಿಪಿ ವಿನೋದ್ ಮುಕ್ತೇದಾರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಆನಂದ್ ವನಕುದ್ರೆ, ಪಿಎಸ್ಐ ಶಿವಾನಂದ್ ಬನ್ನಿಕೊಪ್ಪ, ಮಹಿಳಾ ಎಎಸ್ಐ ಆರ್ಸಿ ಡೋನಿ, ಸಿಬ್ಬಂದಿಗಳಾದ ಬಿಕೆ ಕೊಡಬಾಗಿ, ಟಿಎಸ್ ಗುಡುಗೂರ್, ಬಿಎ ಕಿತ್ತೂರ್, ವಾಯಂ ಶೇಂಡ್ಗೆ, ರುದ್ರಪ್ಪ ಹೊರಟ್ಟಿ ಹಾಗೂ ಪುಷ್ಪಾ ಶಾನ್ವಾಡ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಪೊಲೀಸರ ಕಾರ್ಯಾಚರಣೆಯ ಬಗ್ಗೆ ಪೊಲೀಸ್ ಆಯುಕ್ತ ಲಾಬುರಾಮ್ ಶ್ಲಾಘನೆ ವ್ಯಕ್ತಪಡಿಸಿದರು. 10,000 ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ದಾರೆ. ಕೆಲವು ದಿವಸದಿಂದ ಇಲ್ಲಿ ಟೂ ವೀಲರ್ ಥೆಫ್ಟ್ಗಳು ವಿದ್ಯಾನಗರ ಸ್ಟೇಷನ್ ರಿಪೋರ್ಟ್ ಆಗ್ತಾ ಇತ್ತು. ಅದರ ಸಂಬಂಧಪಟ್ಟಾಗಿ ಮತ್ತು ಬೇರೆ ಕಡೆ ಕೂಡ ಆಗ್ತಾ ಇದ್ದು. ನಮ್ಮ ಇನ್ಸ್ಪೆಕ್ಟರ್ ವಿದ್ಯಾನಗರ ಮತ್ತು ಸಬ್ ಇನ್ಸ್ಪೆಕ್ಟರ್ ಅವರ ಟೀಮ್, ಕ್ರೈಮ್ ಸಿಬ್ಬಂದಿಯವರು ಒಂದು ಟೀಮ್ ಮಾಡಿ ಈ ಕೇಸಲ್ಲಿ ಪತ್ತೆ ಹಾಕಲಿಕ್ಕೆಲ್ಲ ಮಾಹಿತಿ ಕಲೆಕ್ಟ್ ಮಾಡಲು ಸ್ಟಾರ್ಟ್ ಮಾಡಿದ್ರು. ಇದರ ಸಂಬಂಧಪಟ್ಟಾಗಿ ಮುಖ್ಯವಾಗಿ ಕಳುವ ವೆಹಿಕಲ್ ಕಲ್ಪನೆ ಮಾಡಿದ ನಾಗರಾಜ್ ಅಂತ ಹೋಗಿದ್ದಾರೆ. ಅವ್ರಿಗೆ ಅರೆಸ್ಟ್ ಮಾಡಲಾಗಿದೆ. ಈ ಮತ್ತು ಫರ್ದರ್ ಪೊಲೀಸ್ ಕಸ್ಟಡಿ ತಗೊಂಡು ಈಗ ಅವರು ಇಂಟ್ರೋಗೇಷನ್ಲಿ ಇಲ್ಲಿ ತನಕ ಕಳ್ತನ ಮಾಡಿದ್ರು 28 ವೆಹಿಕಲ್ ಅವರು ಕಡೆಯಿಂದ ರಿಕವರ್ ಮಾಡಲಾಗಿದೆ. ಅವರು ಅಲ್ಲದೆ ಇವರು ಯಾರ ಮುಖಾಂತರ ಈ ವೆಹಿಕಲ್ ವಿಲೇವಾರಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ವೆಹಿಕಲ್ ರಿಸೀವರಿ ಆಗಿದ್ದು ಅವರು 2 ಜನ ಕೂಡ ಅರೆಸ್ಟ್ ಮಾಡಬೇಕು. ಒಬ್ಬರು ಮೆಹಬೂಬ್ ಸಾಬ್ ಮತ್ತು ರಸೂಲ್ ಅಂತ ಇವರು ಅವ್ರ ಮುಖಾಂತರ ಈ ವೆಹಿಕಲ್ ವಿಲೇವಾರಿ ಮಾಡಿದ್ರು, ಅವ್ರಿಗೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಈಗ ಇವರು 3 ದಿನ ಅರೆಸ್ಟ್ ಆಗಿದೆ. ಇದರಲ್ಲಿ ಒಟ್ಟು 28 ವೆಹಿಕಲ್, 3 ಸ್ಪ್ಲೆಂಡರ್ ಬೈಕ್ಗಳು ಮತ್ತು ಬಾಕಿ 25 ಟಿವಿಎಸ್ ರಿಕವರ್ ಮಾಡಲಾಗಿದೆ. ಇದರಲ್ಲಿ ಈಗಾಗಲೇ 14 ಕೇಸಸ್ ನಾವು ಇತ್ತೀಚೆಗೆ ನಮ್ಮ ತನಿಖೆಯಲ್ಲಿ ಗೊತ್ತಾಯಿತು. ಹುಬ್ಬಳ್ಳಿ ಇಲ್ಲಿ ಬೇರೆ ಬೇರೆ ಕಡೆ ಆಗಲೇ 14 ಕಳ್ಳತನ ಕೇಸ್ ರಿಪೋರ್ಟ್ ಆಗಿದ್ದಾವೆ. ಉಳಿದು 14 ವೆಹಿಕಲ್ ಬಗ್ಗೆ ಈಗಾಗಲೇ ನಾವು ಪತ್ತೆ ಮಾಡ್ತಾ ಇದ್ದೀವಿ, ಬೇರೆ ಕಡೆ ರಿಪೋರ್ಟ್ ಆಗಿದೆಯಲ್ವಾ. ಈ 14 ಕೇಸಸ್ ನಮ್ಮ ಹುಬ್ಬಳ್ಳಿ ಕೇಶವಪುರ ಪೊಲೀಸ್ ಸ್ಟೇಷನ್, ಘಂಟಿಗೇರಿ, ಸಬರ್ಬನ್ ಟೌನ್ ಮತ್ತು ಗೋಕುಲ್ ರೋಡ್ ಆಮೇಲೆ ವಿದ್ಯಾನಗರ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ರಿಪೋರ್ಟ್ ಆಗಿದೆ. ಸೊ ಇವರು ಅರೆಸ್ಟಿಂದ ಈಗಾಗಲೇ 14 ಕೇಸ್ಗಳು ಆಗಿದ್ದಾವೆ ಮತ್ತು ಬೇರೆ 14 ಏನು ಬೈಕ್ ಸಿಕ್ಕಿದಾವೆ ಅದು ಎಲ್ಲೆಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆಯೋ ಅದ್ರ ಬಗ್ಗೆ ಕೂಡ ನಾವು ಮಾಹಿತಿ ಈಗ ಕಲೆಕ್ಟ್ ಮಾಡ್ತೀವಿ. ಈಸಿ ಆಗ್ತದೆ ಸರ್. ಇವ್ರಿಬ್ಬರಿಗೆ ಮಾರಾಟ ಬೇರೆ ಕಡೆ ಮಾಡಿದ್ದಾರೆ ಸಿಂಗಲ್, ಬಟ್ ಇವರು ಮೇನ್ ರಿಸೀವರ್ ತರ ಇದೆ. ಎಷ್ಟಕ್ಕೆ ಸರ್ ಮಾರಾಟ ಮಾಡಿದ್ರು? ಅದು ಬೇರೆ ಬೇರೆ ಅಮೌಂಟ್ ಇದೆ, ಅದು ಬೇರೆ ಬೇರೆ ಅಮೌಂಟ್ ಆಗ್ತದೆ. ಎಷ್ಟು ಗಮನ ಸಿಗ್ತದೆ ಆ ಥರ ಮಾಡಿ ಸರ್. ಹುಬ್ಬಳ್ಳಿ ಅಷ್ಟೇ ಮಾಹಿತಿ ಪ್ರಕಾರ ಹುಬ್ಬಳ್ಳಿಯಲ್ಲಿ ಮಾಡಿದ್ದಾರೆ, ಬಟ್ ನಾವು ಫರ್ದರ್ ಮಾಹಿತಿ ಕೂಡ ಆಗಿರ್ತದೆ ಸರ್. ಧಾರವಾಡ ನಾವು ಒಂದು ವಿದ್ಯಾಗಿರಿಯಲ್ಲಿ ಒಂದು ಟೀಮ್ ಮಾಡಿದ್ದೀವಿ, ಅವರು ಅದ್ರ ಬಗ್ಗೆ ಎಫರ್ಟ್ಸ್ ಆಗ್ತಾ ಇದೆ. ನೋಡೋಣ ಸರ್ ಯಾವ ಕಾರಣಕ್ಕೆ ಆಗ್ತಾ ಇದೆ. ಕಳ್ತನ ಮಾಡೋದು ಏನು ಕಾರಣ ಇರ್ತದೆ, ಈಸಿ ಮನೆ ಸಿಗ್ತದೆ ಅದು ಬೇರೆ ಬೇರೆ ಏನು ಅಭ್ಯಾಸ ಇರ್ತದೆ ಅದು ಬೇರೆ, ಬಟ್ ಕಳ್ತನ ಮಾಡೋದು ಈಸಿ ಮನೆ ಸಿಗ್ತದಲ್ಲ. ಡೆಲಿವರಿ ಮಾಡ್ಕೊಂಡು ಎಲ್ಲಿ ಮಾಡಿದ್ರೆ ಈಸಿ ಮಂತ್ ಸಿಗ್ಬರ್ತದೆ ಕಾಣ್ತೀವಿ ಸರ್. ಒಂದು ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ಈ ತನಕ ಗೊತ್ತಾಗಿದೆ, ಅವನು ಫಸ್ಟ್ ಟೈಮ್ ಮಾಡಿದ್ರು ಅಂತ ಹೇಳಿದ್ರೆ ಆದರೂ ಈಗ ಎಂಕ್ವೈರಿ ಮತ್ತು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿ ಈ ಮೊದಲು ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮ ಇನ್ವೆಸ್ಟಿಗೇಷನ್ ಕೂಡ ಅವರು ಗೊತ್ತಾಗಿದೆ, ಹಿಂದೆ ಅವರ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಬಟ್ ಈಗ ಹೇಳ್ತಾ ಲಾಸ್ಟ್ 5-6 ತಿಂಗಳು ಕೆಲಸ ಮಾಡ್ತಾ ಇದ್ರು, ಬರೀ ಇದೇ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ನಾವು ಅದರ ಇನ್ವೆಸ್ಟಿಗೇಷನ್ಲಿ ಇವ್ರು ಏನೇನು ಹೇಳ್ತಾರೆ ಅದು ವಾಪಸ್ ಕಾರ್ಪೊರೇಟ್ ಆಗಲಿಕ್ಕೆ ಅದರ ಇನ್ವೆಸ್ಟಿಗೇಷನ್ ಆಗಿ. ಗ್ರಾಮ ಪಂಚಾಯಿತಿ ಅಭ್ಯರ್ಥಿಯ ಆತ್ಮಹತ್ಯೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ಮತದಾನ ನಡೆಯುತ್ತಿದ್ದ ಸಮಯದಲ್ಲಿಯೇ ಅಭ್ಯರ್ಥಿಯೋರ್ವ ನೇಣಿಗೆ ಶರಣಾದ ಘಟನೆ ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ನಡೆದಿದೆ. ಗರಗ ಗ್ರಾಮದ 2ನೇ ವಾರ್ಡಿನ ಅಭ್ಯರ್ಥಿ ದಾಮೋದರ್ ಯಲಿಗಾರ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂಬುದು ಗೊತ್ತಾಗಿಲ್ಲವಾದರೂ ಚುನಾವಣೆಯ ಕಾರಣದಿಂದಲೇ ಮಾನಸಿಕವಾಗಿ ಹೀಗೆ ಮಾಡಿಕೊಂಡಿದ್ದಾನೆಂದು ಹೇಳಲಾಗಿದೆ. ಇಂದು ಬೆಳಗ್ಗೆ ಮತದಾನ ನಡೆಯುತ್ತಿದ್ದ ಸಮಯದಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ. ದಾಮೋದರ್ ಯಲಿಗಾರ್ ವಿರುದ್ಧ ರಾಜು
ಪೂಜಾರಿ ಎಂಬುವವರು ಸ್ಪರ್ಧೆ ಮಾಡುತ್ತಿದ್ರು. ದಾಮೋದರ್ ಎ ವರ್ಗದಡಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ಮನೆ ಮುಂದೆ ಜಮಾವಣೆಯಾಗಿದ್ದು ಗರಗ ಠಾಣೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ದಾಮೋದರ್ ಎಲಿಗಾರ್ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿದ್ದ.